ಫೇಸ್ಬುಕ್ ಪೇಜಿನ ಅಡುಗೆ ಅರಮನೆ ಶುದ್ಧ ಸಸ್ಯಾಹಾರಿ ಅಡುಗೆ ಅರಮನೆ ಪೇಜು ಪ್ರಾರಂಭ ಆಗಿ 10 ವರ್ಷ ಆಗಿತ್ತು. ಹಾಗೆ 10ನೇ ವರ್ಷದ ಒಂದು ಸ್ನೇಹ ಸಮ್ಮೇಳನ ಕೂಡ ನಡೆದಿತ್ತು. ಆ ಸ್ನೇಹ ಸಮ್ಮೇಳನದಲ್ಲಿ ಹಲವಾರು ಕಾಂಪಿಟೇಷನ್ಸ್ ಕೂಡ ಇಟ್ಟಿದ್ದರು. ಅದರಲ್ಲಿ ಒಂದು ಕಾಂಪಿಟೇಷನ್ಗೆ ನಾನು ಸ್ಪಾನ್ಸರ್ ಆಗಿ ಮಕ್ಕಳಿಗೆ ಗಿಫ್ಟನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ದೆ. ಆ ಗಿಫ್ಟನ್ನು ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ರು. ನಾನು ಅಡುಗೆ ಅರಮನೆ ಅಡ್ಮಿನ್ ಒಬ್ಬರಾದ ರೂಪಾ ಅವ್ರ ಹತ್ರ ಕೇಳಿದ್ದು, ಮಕ್ಕಳ ಕಾಂಪಿಟೇಷನ್ಗೆ ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ. ಅವರು ಅದಕ್ಕೆ ಒಪ್ಕೊಂಡ್ರು. ಹಾಗಾಗಿ ಸಮ್ಮೇಳನ ದಿವಸ ಮಕ್ಕಳಿಗೆ ಆ ಗಿಫ್ಟ್ ಕೊಡೋದಕ್ಕೋಸ್ಕರ ನಾನು ಟಿಫಿನ್ ಬಾಕ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೆ. ಟಿಫಿನ್ ಬಾಕ್ಸ್ ಒಳಗಡೆ ಹಾಗೆ ಕೊಡೋ ಬದಲು ಒಂದಷ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಕೊಂಡು ಸಮ್ಮೇಳನದ ಹಿಂದಿನ ದಿನ ನಾನು ಈ ಒಂದು ಪ್ರಿಪ್ರೇಷನ್ನ ಮಾಡಿಟ್ಕೊಳ್ತಾ ಇದ್ದೆ. ಅದರ ಒಂದು ಸಣ್ಣ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇನ್ನು ಪೂರ್ತಿ ವಿವರನ ನಿಮ್ಮ ಜೊತೆ ಹೇಳಬೇಕು. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ಸಮ್ಮೇಳನದ ಒಂದು ಸಣ್ಣ ವಿಡಿಯೋನ ನಾನು ಈ ಮೊದಲೇ ಹಾಕಿದ್ದೆ. ಅದರಲ್ಲಿ ಡೀಟೇಲಾಗಿ ಕೊಡೋಕ್ಕಾಗಿಲ್ಲ ಅಂದ್ರೂ ಸಣ್ಣ ಸಣ್ಣ ತುಣುಕುಗಳನ್ನು ಆ್ಯಡ್ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು ಆ ವಿಡಿಯೋ. ನೀವು ಕೂಡ ನೋಡಿ ಪ್ರೋತ್ಸಾಹ ಮಾಡಿದ್ರಿ. ಸಮ್ಮೇಳನದ ಹೊತ್ತು ವೆಲ್ಕಮ್ ಡ್ರಿಂಕ್ಸ್ ಇತ್ತು, ಹಾಗೆ ಸಭಾ ಕಾರ್ಯಕ್ರಮಗಳಿತ್ತು, ಮಕ್ಕಳಿಂದ ಡ್ಯಾನ್ಸ್ ಇತ್ತು. ಅಷ್ಟೇ ಅಲ್ಲದೆ ಈ ಪೇಜಲ್ಲಿ ಅಡುಗೆ ಅರಮನೆ ಪೇಜಲ್ಲಿ 500, 2000 ರೆಸಿಪಿ ಹಾಕಿದವರಿಗೆ ಸನ್ಮಾನ ಕೂಡ ಮಾಡಿದರು. ಬೇರೆ ಬೇರೆ ಕಾಂಪಿಟೇಷನ್ಗಳಿಗೆ ಬೇರೆ ಬೇರೆ ಸ್ಪಾನ್ಸರ್ಸ್ ಇದ್ದರು. ತುಂಬ ಚೆನ್ನಾಗಿರುವ ಗಿಫ್ಟನ್ನೇ ಕೊಟ್ಟಿದ್ದರು. ಮಕ್ಕಳಿಗಾಗಿ ಛೋಟಾ ಶೆಫ್ ಕುಕಿಂಗ್ ಕಾಂಟೆಸ್ಟ್ ಇಟ್ಟಿದ್ದು. ಈ ಕಾಂಟೆಸ್ಟಲ್ಲಿ 10 ಜನರನ್ನು ವಿನ್ನಾಗಿ ಸೆಲೆಕ್ಟ್ ಮಾಡಿದ್ದು. ಯಾಕಂತಂದರೆ 10ನೇ ವರ್ಷದ ಸಮ್ಮೇಳನ ಆಗಿರೋದ್ರಿಂದ 10 ಮಕ್ಕಳಿಗೆ ಪ್ರೈಸನ್ನು ಕೊಡೋಣ ಅಂತ ಹೇಳಿ. ಹಾಗಾಗಿ ನಾನಿಲ್ಲಿ 10 ಮಕ್ಕಳಿಗಾಗುವಷ್ಟು ಪ್ರೈಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಸ್ನೇಹ ಸಮ್ಮೇಳನ ಇದ್ದಿದ್ದು ಮಧ್ಯಾಹ್ನ ಮೇಲೆ 3 ಗಂಟೆ ನಂತರ. ಹಾಗಾಗಿ ನೋಡಿ, ನಾವು ಹೋಗ್ತಾ ಇರಬೇಕಾದ್ರೆ ಎಂಟ್ರೆನ್ಸಿನಲ್ಲೇ ವೆಲ್ಕಮ್ ಡ್ರಿಂಕ್ಸ್ ಹಾಗೆ ಸ್ನ್ಯಾಕ್ಸನ್ನು ಕೊಟ್ಟರು. ಬಿಸಿಲಿನ ಒಂದು ಬೇಗೆಗೆ ಈ ವೆಲ್ಕಮ್ ಡ್ರಿಂಕ್ಸು ತುಂಬಾ ತಂಪಾಗಿ ಚೆನ್ನಾಗಿತ್ತು. ಫಸ್ಟ್ ಕುಡಿದು ಆಮೇಲೆಲ್ಲ ಹೇಳೋಣ ನಮ್ಮ ಕೆಲಸ. ವೆಲ್ಕಮ್ ಡ್ರಿಂಕ್ಸ್ ಕುಡಿದು ಒಳಗಡೆ ಹೋಗ್ತಾ ಇದ್ದರೆ ನೋಡಿ, ಸ್ಟೇಜ್ನ ಅಕ್ಕಪಕ್ಕದಲ್ಲಿ ಎಲ್ಲ ಥರದ ಬಹುಮಾನಗಳನ್ನು ಜೋಡಿಸಿಟ್ಟಿದ್ರು. ಯಾಕಂತಂದರೆ ಪ್ರೋಗ್ರಾಮ್ ಶುರುವಾದ ನಂತರ ಇದನ್ನು ಜೋಡಿಸ್ಕೊಳ್ಳೋಕ್ಕಾಗಲ್ವಲ್ಲ. ಹಾಗಾಗಿ ಮೊದಲೇ ನೀಟಾಗಿ ಜೋಡಿಸಿದ್ರು. ನಾನು ಕೊಂಡೋಗಿ ಕೊಟ್ಟಿರುವಂಥ ಗಿಫ್ಟನ್ನು ಕೂಡ ಅಲ್ಲಿ ಜೋಡಿಸ್ಕೊಂಡ್ರು. ಹಿಂದಿನ ವಿಡಿಯೋದಲ್ಲಿ ನಾನು ಪ್ರೋಗ್ರಾಮ್ನ ಎಲ್ಲ ಒಂದು ಮಕ್ಕಳ ಡ್ಯಾನ್ಸ್ ಇರ್ಬೋದು ಎಲ್ಲವನ್ನು ಕೂಡ ಸಣ್ಣ ವಿಡಿಯೋಗಳ ಮೂಲಕ ನಿಮ್ಗೆ ತೋರಿಸಿದ್ದೆ. ಅವತ್ತು ನಮ್ಮದು ಕೂಡ ಒಂದು ಡ್ಯಾನ್ಸ್ ಇತ್ತು. ಆ ವಿಡಿಯೋನು ಕೂಡ ಇಲ್ಲಿ ಸಣ್ಣದಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಹಾಗೆ ನನ್ನ ಫ್ರೆಂಡ್ಸು ಸೇರಿಕೊಂಡು ಫೋಲ್ಕಾ ಡಾಟ್ ಅಂತ ಹೇಳಿ ಒಂದು ಥೀಮ್ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ವಿ. ಸಮ್ಮೇಳನ ದಿನ ವೆಲ್ಕಮ್ ಡ್ರಿಂಕ್ಸು, ಸ್ನ್ಯಾಕ್ಸು ಹಾಗೆ ಡಿನ್ನರು ಇತ್ತು. ಜೊತೇಲಿ ಈ ಸ್ಪಾನ್ಸರ್ಸ್ಗಳಿಗೆಲ್ಲ ಸನ್ಮಾನ ಕೂಡ ಮಾಡಿದರು. ಸನ್ಮಾನ ಮಾಡಬೇಕಾದ್ರೆ ಶಾಲು, ಹಾರ ಎಲ್ಲ ಬೇಕಲ್ವ, ಮತ್ತು ಹಾಲ್ ಖರ್ಚು ಇದನ್ನೆಲ್ಲ ಕೂಡ ಅಡ್ಮಿನ್ಸ್ ಅವರು ಒಬ್ಬೊಬ್ಬರು ಒಂದೊಂದನ್ನು ನಿಭಾಯಿಸಿದರು. ಯಾವ ಕಾಂಪಿಟಿಷನ್ಗೆ ಯಾರು ಸ್ಪಾನ್ಸರ್ ಮಾಡಿರ್ತಾರೋ ಅವರ ಕೈಯಿಂದನೇ ಬಹುಮಾನವನ್ನು ಕೂಡ ಕೊಡಿಸಿದ್ರು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಪ್ರೋಗ್ರಾಮನ್ನು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಅಂತಲೇ ಹೇಳ್ಬೋದು. ಹಾಗೆ ಫೇಸ್ಬುಕ್ಕು ಪೇಜು ಅಡುಗೆ ಅರಮನೆ ಶುದ್ಧ ಸಸ್ಯಾಹಾರಿಯಲ್ಲಿರುವ ತಾಯಂದಿರ ಮಕ್ಕಳಿಗೂ ಕೂಡ ಒಂದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋರಿದ್ದರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಅದರಲ್ಲಿ ನನ್ನ ಮಗಳು ಕೂಡ ಒಂದು ಸಣ್ಣ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಳು. ಅಡುಗೆ ಅರಮನೆ ಸ್ನೇಹ ಸಮ್ಮೇಳನ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಅಷ್ಟೊಂದು ಚೆನ್ನಾಗಿ ಪ್ರೋಗ್ರಾಮ್ ಆಗಬೇಕು ಅಂತಿದ್ರೆ ಅದರಲ್ಲಿ ಅಡ್ಮಿನ್ಸ್ಗಳ ಒಂದು ಶ್ರಮ ತುಂಬಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಪ್ರೋಗ್ರಾಮ್ ಮಾಡೋದು ಅಂತ ಒಂದು ಡೇಟ್ ಫಿಕ್ಸ್ ಮಾಡಿದಲ್ಲಿಂದ ಪ್ರೋಗ್ರಾಮ್ ಮುಗಿಯೋ ತನಕ ಅವರು ಅಷ್ಟೊಂದು ಶ್ರಮನ ಅದರಲ್ಲಿ ಹಾಕಿರ್ತಾರೆ. ನಾವೇನಿದ್ರು ಅವತ್ತು ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದಷ್ಟೇ ಅಂತ ಹೇಳ್ಬೋದು. ಒಟ್ಟಾರೆ ಹೇಳಬೇಕು ಅಂತಂದರೆ ಪ್ರೋಗ್ರಾಮ್ ತುಂಬಾ ಚೆನ್ನಾಗಾಗಿತ್ತು. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.